ಅನ್ನಪೂರ್ಣಾಯೈ ನಮಃ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಏನು ಒಂದು ವಿಶೇಷವಾದ ಶ್ಲೋಕ ಇದೆ. ಅದರ ರೀತಿ ನೋಡೋಕೆ ಹೋದಾಗ ಅನ್ನ ಯಜ್ಞ ಅಂತ ನಾವು ಕರಿತೀವಿ. ನಾವೆಲ್ಲರೂ ಪ್ರತಿನಿತ್ಯ ಆಹಾರ ಪೂಜಿಸ್ತೀವಿ. ಆ ಆಹಾರವನ್ನು ಹೇಗೆ ಮಾಡಬೇಕು, ಈ ದೇಹಕ್ಕೆ ಆಹಾರವನ್ನು ಹೇಗೆ ಕೊಡಬೇಕು, ಎಂತಹ ಆಹಾರ ಕೊಡಬೇಕು, ಯಾವ ತಟ್ಟೆಯಲ್ಲಿ ಅಥವಾ ಎಲೆಯಲ್ಲಿ ಅದು ಶ್ರೇಷ್ಠ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಿಕರ ಅಥವಾ ಯುಗ ಯುಗಗಳಿಂದಲೂ ಕೂಡ ವಿಶೇಷವಾಗಿ ಸಂಪ್ರದಾಯದಲ್ಲಿ ಆಚಾರ ವಿಚಾರಗಳಲ್ಲಿ ಹೇಳಿರ್ತಕ್ಕಂಥ ಬಹು ವಿಶೇಷವಾದ ಮಾತು ಅಂದರೆ ಅದು ಬಾಳೆ ಎಲೆ ಊಟ. ಆ ಬಾಳೆ ಎಲೆ ಊಟ ಮಾಡೋದ್ರಿಂದ ನಮಗೇನು, ಅದರಿಂದ ಏನು ಪ್ರಯೋಜನಗಳೇನು, ವಿವಾಹ ಕಾರ್ಯಗಳಾಗ್ಬೋದು, ಶುಭ ಸಮಾರಂಭಗಳಾಗ್ಬೋದು, ವ್ರತಗಳಾಗ್ಬೋದು, ಈ ಕಾರ್ಯಕ್ರಮಗಳಲ್ಲಿ ಉಪನಯನಗಳಾಗ್ಬೋದು, ವಿಶೇಷವಾದ ಸಂದರ್ಭಗಳಲ್ಲಿ ನಾವು ಬಾಳೆ ಎಲೆ ಊಟ ಮಾಡ್ತೀವಿ. ಅದರ ಪ್ರಯೋಜನ ಏನು? ಬಾಳೆ ಎಲೆ ಊಟ ಮಾಡೋಕ್ಕೆ ಹೋದಾಗ ನಮಗೆಲ್ರಿಗೂ ಗೊತ್ತಿರುತ್ತೆ, ಆ ಬಾಳೆ ಎಲೆ ಊಟದಲ್ಲಿ ಬಿಸಿ ಬಿಸಿ ಆಹಾರವನ್ನು ಇಟ್ಟಾಗ ಆ ಜಾಗ, ಆ ಪ್ರದೇಶವೆಲ್ಲ ಸ್ವಲ್ಪ ಕಪ್ಪು, ಆ ಕಲರ್ ಚೇಂಜ್ ಆಗಿರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆ ಎಲೆಯಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿ ಆ ಆಹಾರಕ್ಕೆ ಹೋಗಿರುತ್ತೆ. ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಹೋದಾಗ ಜೀರ್ಣ ಪ್ರಕ್ರಿಯೆ ಬಹಳ ಚೆನ್ನಾಗಾಗತ್ತೆ. ಬಾಳೆ ಹಣ್ಣು ತಿಂದಾಗ, ಬಾಳೆಯಲ್ಲಿ ಊಟ ಮಾಡಿದಾಗ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಬಾಳೆ ಎಲೆಯಲ್ಲಿ, ಆದರೂ ಕೂಡ ಪದ್ಮಾಸನದಲ್ಲಿ, ನಾವು ಯಾವಾಗಲೂ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀವಿ. ಅವರವರ ಶಕ್ತಿಗೆ ಅನುಸಾರವಾಗಿ ಬಂಗಾರದ ತಟ್ಟೆ ಯೂಸ್ ಮಾಡ್ತಾರೆ, ಬೆಳ್ಳಿ ತಟ್ಟೆ ಯೂಸ್ ಮಾಡ್ತಾರೆ. ಎಲ್ಲಕ್ಕಂತ ಮಿಗಿಲಾದದ್ದು, ಎಲ್ಲಕ್ಕಂತ ಶ್ರೇಷ್ಠವಾದದ್ದು. ಆಯುರ್ವೇದದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಬಾಳೆ ಎಲೆಯ ಊಟ, ಪದ್ಮಾಸನದಲ್ಲಿ ಬಾಳೆ ಎಲೆ ಊಟ ಮಾಡೋಕ್ಕೆ ಹೋದಾಗ 1 ವರ್ಷ ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಸ್ವಲ್ಪ ಆಯುಸ್ಸು ನಮಗೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು ಇರುತ್ತೆ. ನಾವು ಈಗ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡ್ತಕ್ಕಂಥ ಸಂದರ್ಭ ನೋಡಿ, ತಕ್ಷಣವೇ ನಾವು ಬಾಳೆ ಎಲೆಯಲ್ಲಿ ಊಟದ ಅನ್ನ ದೇವಸ್ಥಾನದಲ್ಲಿ ಮಾಡಿದಾಗ ನಾವು ಆಚೆಗೆ ಬಂದರೆ ಏನೋ ಕರ್ಮ ಕಳ್ಕೊಂಡ್ವಿ, ಏನೋ ನಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಾವನೆ ಕೂಡ ಉಂಟಾಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಬಾಳೆ ಗಿಡವನ್ನು ಹಿತ್ತಲಲ್ಲಾಗ್ಬೋದು, ಮನೆಯ ಹಿಂದೆ ಆಗ್ಬೋದು, ಮನೆಯ ಹಿತ್ತಲಲ್ಲಾಗ್ಬೋದು, ಮನೆಯ ಮುಂದೆ ಒಂದು ಬಾಳೆ ಗಿಡ ಇದ್ದಿದ್ದೆ ಆದರೆ ಆ ಮನೆಯಲ್ಲಿ ಪರಿಪೂರ್ಣ ಆರೋಗ್ಯ ಕೂಡ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇದು ಆರೋಗ್ಯದ ಗುಟ್ಟು ಕೂಡ ಆಗಿರುತ್ತೆ. ಅದರ ಜೊತೆಗೆ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಹೋದಾಗ ಬ್ಯಾಕ್ಟೀರಿಯಾಗಳು, ವೈರಸ್ಸುಗಳು ದೇಹಕ್ಕೆ ಆ ಸಮಯದಲ್ಲಿ ಹೋಗೋದಿಲ್ಲ, ಅದು ದೂರ ಮಾಡುತ್ತೆ. ಅಲ್ಲೊಂದು ಪ್ರಭಾವಳಿಯ ಕೂಡ ಉಂಟಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕನಿಷ್ಠ ನಾವು ವಾರಕ್ಕೊಮ್ಮೆಯಾದರೂ ಒಂದು ಬಾಳೆ ಎಲೆಯನ್ನು ಊಟ ಮಾಡಿದ್ದೆ ಆದರೆ ಎಷ್ಟೋ ಒಂದು ಟ್ರೀಟ್ಮೆಂಟ್ ತೊಗೊಂಡಷ್ಟು, ನಾವು ಎಲ್ಲೋ ಒಂದು ಕಡೆ ವೈದ್ಯಕೀಯ ಚಿಕಿತ್ಸೆ ಪಡೆದಷ್ಟು ಪುಣ್ಯ ಕೂಡ ನಮಗೆ ಸಿಗುತ್ತೆ. ಇದು ಆರೋಗ್ಯಕ್ಕೆ ತಂಪು ನೀಡುತ್ತೆ. ಬಾಳೆ ಎಲೆ ಊಟ ಮಾಡಿದ ತಕ್ಷಣ ತಂಪು ಕೊಡುತ್ತೆ. ಇನ್ನೂ ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರೂ ಈಗ ಗ್ಯಾಸ್ ಊಟ, ಪ್ರತಿಯೊಬ್ಬರು ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಊಟ, ಈ ಗ್ಯಾಸ್ ಊಟ ಮಾಡೋಕ್ಕೆ ಹೋದಾಗ ಗ್ಯಾಸಲ್ಲಿ ಮಾಡಿದಂಥ ಊಟ, ಆ ಊಟ ಏನಾಗುತ್ತೆ, ನಮಗೆ ಸ್ವಲ್ಪ ಹೊತ್ತಿಗೆ ನಮ್ಮ ದೇಹದಲ್ಲಿ ಅಗ್ನಿಯಾಗಿ ಅಥವಾ ಉಷ್ಣ ಕಾರಕ ಆಗಿ ದೇಹವನ್ನು ಸುಡ್ತಾ ಇರುತ್ತೆ. ಅಂಥದ್ದನ್ನು ಕೂಡ, ಅಂತಹ ಗ್ಯಾಸ್ ಊಟ ಮಾಡಿದರೂ ಕೂಡ ಅದನ್ನು ಬಾಳೆಯಲ್ಲಿಟ್ಟು ನಾವು ಊಟ ಮಾಡಿದ್ದೇ ಆದರೆ ನಮ್ಮ ದೇಹದಲ್ಲಿ ತಂಪು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ನಾವು ವಿಶೇಷವಾಗಿ 24 ವಿಧದ ಆಹಾರಗಳನ್ನು ಬಾಳೆ ಎಲೆಯಲ್ಲಿ ಭುಜಿಸ್ಬೋದಂತೆ. ಅದಕ್ಕೆ ನಾವು ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಉಪ್ಪಿನಿಂದ ಹಿಡಿದು, ಉಪ್ಪು ನಾವು ವೀಳ್ಯದೆಲೆ ತನಕ ಅಂದರೆ ಕಟ್ಟ ಕಡೆಯದಾಗಿ 24 ಪದಾರ್ಥಗಳು ಬರುತ್ತೆ. ಉಪ್ಪು ಫಸ್ಟು, ಉಪ್ಪು ಪ್ರಥಮವಾಗಿ ಉಪ್ಪಿನಿಂದ ವೀಳ್ಯದೆಲೆ ತನಕ ಎಲ್ಲವನ್ನೂ ಅದರಲ್ಲಿಟ್ಟು ನಾವು ಭುಜಿಸಿದ್ದೆ ಆದರೆ ನಮ್ಮ ದೇಹದ ಅಂಗಾಂಗಗಳಿಗೆ ನರಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಅನ್ನ ತುಪ್ಪ ಕಲಿಸ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಕಲಿಸ್ಬಿಟ್ಟು ಆ ಬಾಳೆ ಎಲೆ ಎಲ್ಲ ತಿನ್ನಿಸ್ತಾ ಬನ್ನಿ, ಅವಳಿಗೆ ಮೇಧಾಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾನಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿ ವೃದ್ಧಿ ಆಗುತ್ತೆ. ಅದರ ಜೊತೆಗೆ ಧನಾತ್ಮಕ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಇದು ನಮ್ಮ ಸನಾತನ ಸಂಪ್ರದಾಯ, ಪರಂಪರೆ, ಹಿಂದೂ ಆಚಾರ ವಿಚಾರ. ಅದಕ್ಕೆ ನಾವು ಹೇಳ್ತೀವಿ ಸನಾತನೋ ನಿತ್ಯ ನೂತನ ಅಂತ. ಸನಾತನೋ ನಿತ್ಯ ನೂತನ. ಭಾರತ ದೇಶದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಅದು ಪರಿಪೂರ್ಣ ಆರೋಗ್ಯವಂತರಾಗಿ, ಪರಿಪೂರ್ಣ ಆಯುಷ್ವಂತರಾಗಬೇಕು ಅಂದರೆ ನಾವು ಅದರಲ್ಲೂ ಕೂಡ ಬಾಳೆ ಎಲೆ ಊಟ ಇದು ಒಂದು ಕೂಡ ವಿಶೇಷವಾದ ಒಂದು ಭಾಗ ಕೂಡ ಆಗಿರುತ್ತೆ. ಹಾಗಾಗಿ ಬಾಳೆ ಎಲೆ ಊಟ ನಮಗೆ ತುಂಬ ಶಕ್ತಿಯನ್ನು ಕೂಡ ನೀಡುತ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.